ವಿಚಾರ ಸದ್ದು ಮಾಡ್ತಿದೆ ಸರ್. ಅದರಲ್ಲಿ ಈ ಹನಿ ಟ್ರ್ಯಾಪ್ ವಿಚಾರ ಬಹಳಷ್ಟು ಸದ್ದು ಮಾಡ್ತಿದೆ ಸರ್. ಹೇಳೋಷ್ಟು ಎಲ್ಲನೂ ಕೂಡ ವಿಧಾನಸಭೆಯಲ್ಲೇ ಸ್ಪಷ್ಟ ಮಾಡಿದ್ದೀನಿ. ಮತ್ತೆ ಅದು ಹೊರತುಪಡಿಸಿ ಮತ್ತೇನು ಹೇಳೋವಂಥದ್ದೇನಿಲ್ಲ. ಅಲ್ಲ ಸರ್, ಇದುವರೆಗೂ ಕೇಸ್ ಕೊಟ್ಟಿಲ್ಲ ಅಂತ ಸಚಿವರ ಮೇಲೆ ಇಂಥ ಆರೋಪ ಬಂದಿರೋದು ಗಂಭೀರವಾದ ವಿಚಾರ ಸರ್. ಅದು ನೋಡಿ, ಇದು ಮೊದಲಲ್ಲ, ಕಳೆದು ಅಲ್ಲ, ಹಿಂದೆನೂ ಬಂದಿದ್ದಾವೆ, ಮುಂದೆನೂ ಬರ್ಬೋದು. ಅದರಿಂದ ಈಗ ಜನಕ್ಕೆ ಅನುಕೂಲ ಆಗುವಂಥದ್ದು, ಕೋಲಾರ ಜಿಲ್ಲೆಗೆ ಅನುಕೂಲ ಆಗುವಂಥದ್ದು, ರಾಜ್ಯಕ್ಕೆ ಅನುಕೂಲ ಆಗುವಂಥ ಸಲಹೆಗಳು ಏನಾದರೂ ಇದ್ರೆ ಹೇಳಿ, ಕೇಳೋಣ. ನೋಡಿ, ಅದು ಸರ್ಕಾರ, ಹೋಮ್ ಮಿನಿಸ್ಟರ್ ಮತ್ತೆ ಮುಖ್ಯಮಂತ್ರಿಗಳು ಯಾವ ತನಿಖೆ ಕೊಡ್ತಾರೋ ಅದು ಅವ್ರು ಬಿಟ್ಟಂತ ವಿಚಾರ. ದಿವಸ ಮಾತಾಡ್ತೀನಿ, ಬರ್ರಿ ಮುಂದಕ್ಕೆ. ನೋಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟ ಮಾಡಬೇಕು ಅಂದ್ರೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಂದು ಕಪ್ಪು ಚುಕ್ಕೆ. ನಮ್ಮ ವಿಧಾನಸಭೆ, ವಿಧಾನ ಪರಿಷತ್ ಅಂತ ಹೇಳಿದ್ರೆ, ಈಗ ಸನ್ಮಾನ್ಯ ಸುದರ್ಶನ್ ಅವರು ಕೂಡ ವಿಧಾನ ಪರಿಷತ್ತಿನ ಅಧ್ಯಕ್ಷ ಕೆಲಸ ಮಾಡಿರೋಂಥವ್ರು. ವಿಧಾನಸಭೆಯಲ್ಲಿ ಎಂತೆಂಥ ಮಹನೀಯರುಗಳು ಆ ಸ್ಥಾನದಲ್ಲಿ ಕೂತು ಈ ರಾಜ್ಯಕ್ಕೆ ಒಳಿತನ್ನ ಮಾಡೋಗಿದ್ದಾರೆ. ಯಾವುದಾದ್ರೂ ಒಂದು ನಿರ್ದಿಷ್ಟವಾದಂಥ ಜನಪರವಾದಂಥ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡಿದ್ರೆ ಒಪ್ಕೋಬೋದು. ಏನಿಲ್ಲ, ಬಜೆಟ್ ಮಂಜೂರಾತಿ ಮಾಡಬೇಕು, ಇವರೆಲ್ಲ ಮಾತಾಡಿಲ್ವಾ? ಇವರು 2 ದಿವಸ ಮಾತಾಡಿದ್ದಾರೆ, 80 ಜನ ಮಾತಾಡಿದ್ದಾರೆ ಬಜೆಟ್ ಬಗ್ಗೆ. ಅವರಿಗೆ ಉತ್ತರ ಕೊಡಬೇಕೋ ಬೇಡ ಮುಖ್ಯಮಂತ್ರಿಗಳು? ಸುಮ್ಮನೆ ಬಜೆಟ್ ಮಂಜೂರಾತಿ ಮಾಡಿಕೊಂಡು ಜನಕ್ಕೆ ಗೊತ್ತಾಗೋದು ಹೇಗೆ? ಅದನ್ನು ಅವರು ಬಜೆಟ್ ಮೇಲಿನ ಉತ್ತರಕ್ಕೆ ಇವರು ಅಡ್ಡಿ ಮಾಡಬೇಕು ಅಂತೇಳಿ ಈ ರೀತಿಯ ಒಂದು ಇದು ಪೂರ್ವ ಯೋಜಿತ ಪಿತೂರಿ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿಗೂ ಭೂಷಣ ಅಲ್ಲ, ಯಾರಿಗೂ ಗೌರವ ತರುವಂಥದ್ದಲ್ಲ. ಇದು ಒಂದು ಕಪ್ಪು ಚುಕ್ಕೆ. ಇದನ್ನು ನಾನು ಕೂಡ ಖಂಡಿಸ್ತೇನೆ. ಸಸ್ಪೆಂಡ್ ನಾನೇ ಸ್ಪೀಕರ್ ಆಗಿದೆ, ಇನ್ನು ಮೊದಲೇ ಮಾಡ್ತಾ ಇದ್ದೆ, ಅವ್ರು ಲೇಟಾಗಿ ಮಾಡಿದ್ದಾರೆ. ನಡೀರಿ. ಸರ್ಕಾರ ನೋಡ್ರಿ 5 ವರ್ಷ ಇದ್ದೇ ಇರುತ್ತೆ, ಬೀಳೋ ಪ್ರಶ್ನೆನೇ ಇಲ್ಲ. ನಡೀರಿ. ನಿಮಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಬೆಂಗಳೂರಿನಲ್ಲಿ ಬಂದ್ ಮಾಡಿಬಿಟ್ರೆ ಏನಲ್ಲಿ ಬೆಳಗಾಂನಲ್ಲಿರೋ ಕನ್ನಡಿಗರಿಗೆ ರಕ್ಷಣೆ ಸಿಗುತ್ತೇನ್ರಿ? ಅದರಿಂದ ಒಂದು ಕರ್ನಾಟಕದ ಜನರ ಜೊತೆ ನಾವಿದ್ದೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ಇದು ಮಾಡಿದರೆ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನಡಿಬೇಕು. ಆಮೇಲೆ ಮಾತಾಡ್ತೀನಿ, ಮೊನ್ನೆ ಮಧ್ಯಾಹ್ನ ರಿವ್ಯೂ ಮಾಡ್ತೇನೆ, ರಿವ್ಯೂ ಮಾಡಿದ್ಮೇಲೆ ಮಾತಾಡ್ತೀನಿ.